ಪ್ರೈಸ್ ಲಾಟ್ರಿ. ನನ್ನ ಹೆಸರು ಅಭಯ ಕಲ್ಪತ್ರೆ ಅಂತ, ಬೆಳಗಾವಿಯಿಂದ. ಇಲ್ಲಿ ನಮ್ಮ ಸಿಸ್ಟರ್ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಂಬಂಧ ನಾವು ಇದಕ್ಕೆ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಾನ್ ಬಿಲೀವರ್ಸ್ ಆ್ಯಕ್ಚುಲಿ. ಆಮೇಲೆ ನಾವು ಸಿಸ್ಟರ್ ಸಂಬಂಧ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಜೇಸ್ರಿಗೆ ಬಿಲೀವ್ ಮಾಡಿದ್ದೇವೆ. ಚರ್ಚಿಗೆ ಹೋಗಿದ್ವಿ, ಅವಾಗೇನು ಸರಿ ಆಗಲಿಲ್ಲ. ಬ್ರದರ್ ಭೇಟಿ ಅವರು, ಅವಾಗ ಒಂದು ಕಾಂಟ್ಯಾಕ್ಟ್ ಇತ್ತು. 2 ವರ್ಷ ಬರೀ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇವತ್ತು ಭೇಟಿಯಾಗಿದ್ದಾರೆ. ಆಮೇಲೆ ಅವಾಗ ಸಿಸ್ಟರ್ಗೆ ಭಾಳ ಪ್ರಾಬ್ಲಮ್ ಇತ್ತು ರೀ, ಹೆಲ್ತ್ ಪ್ರಾಬ್ಲಮ್ ಭಾಳ ಆಯಿತು. ಅಲ್ಲಿ ಹಾಸ್ಪಿಟಲ್ದಾಗ ಭಾಳ ಪ್ರಾಬ್ಲಮ್ ಐತಿ. ಅವಾಗ 3 ದಿವಸ ಫಾಸ್ಟಿಂಗ್ ಇಟ್ಟು ನಮ್ಮ ಸಂಬಂಧ ಪ್ರೇಯರ್ ಮಾಡಿದ್ದಾರೆ. ಸಿಸ್ಟರ್ದೆಲ್ಲ ಹೆಲ್ತ್ ಸರಿ ಆಯಿತು. ಆಮೇಲೆ ಸಿಸ್ಟರ್ ಮ್ಯಾರೇಜ್ ಪ್ರಾಬ್ಲಮ್ ಆಗುತ್ತೆ ರೀ, ಅದರ ಸಂಬಂಧ ಪ್ರೇಯರ್ ಮಾಡಿದ್ರು ಬ್ರದರ್. ಅದು ಎಲ್ಲ ಕರೆಕ್ಟ್ ಆಯ್ತು ರೀ. ಮ್ಯಾರೇಜ್ ಡಿಸೆಂಬರ್ದಾಗ ಐತ್ರಿ. ಇವೆಲ್ಲ ಸಿಸ್ಟರ್ ಆರಾಮದಾಗ ರೀ. ನಂದು ಈ ವರ್ಷ ನಂದು ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಮಾರ್ಚ್ದಿಂದ ನನ್ನ ಹೆಲ್ತ್ ಪ್ರಾಬ್ಲಮ್ ಭಾಳ ಇದಾಗಿತ್ತು ರೀ. ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ಸೈನಸ್ ಇದೆ. ಆಮೇಲೆ ಕೊರೋನಾ ಟೆಸ್ಟ್ ಮಾಡಿದ್ದು ಅದು ನೆಗೆಟಿವ್ ಬಂತು ರೀ. ಆಮೇಲೆ 3-4 ಸಲ ನಾನು ಅಡ್ಮಿಟ್ ಇದ್ದೀನಿ ರೀ ಹಾಸ್ಪಿಟಲ್ದಾಗ, ಸಿವಿಲ್ದಾಗ. ಅವಾಗೂ 2ನೇ ಸಲ ನಂದು ಬ್ರದರ್ ಮಾಡಿದ್ರು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು. ಆವಾಗಿಂದ ಅವ್ರು ಮತ್ತು ಫಾಸ್ಟಿಂಗ್ ಮಾಡಿದ್ರು, ಪ್ರೇಯರ್ ಮಾಡಿದ್ರು. ಆಮೇಲೆ ICUದಾಗಿದ್ದೀನಿ ರೀ 2 ಸಲ. ಆಮೇಲೆ ಅವಾಗ ಅವ್ರು ಪ್ರೇಯರ್ ಮಾಡಿದ್ಮೇಲೆ ಆರಾಮೈತ್ರಿ. ಆಮೇಲೆ ನಾನು ಜಾಸ್ತಿ ಬೈಬಲ್ ಅವಾಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ICUದಾಗಿದ್ದಾಗ ಒಂದು 2,000 ಮಟ್ಟ ಖರ್ಚಾಗಿತ್ತು ರೀ. ಅದೆಲ್ಲ ದೇವ್ರ ಕೃಪೆ ಅಂತ ಎಲ್ಲ ಫುಲ್ ಜೀರೋ ಆಯ್ತು, ಫುಲ್ ಕಂಪ್ಲೀಟ್ ಇದೆ, ಕ್ಯಾನ್ಸಲ್ ಮಾಡಿಬಿಟ್ಟು. ಆಮೇಲೆ ಅವಾಗಿಂದ ಎಲ್ಲ ಸಿಸ್ಟರ್ದೆಲ್ಲ ಕ್ಲಿಯರ್ ಆಯ್ತು ರೀ. ನಂದು ಎಲ್ಲ ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ರೀ. ಅಕ್ಟೋಬರ್ದಾಗ ಆಮೇಲೆ ಫೇಸ್ಬುಕ್ದಾಗ ಲೈವ್ ನೋಡತ್ತಿದ್ವಿ ರೀ. ಇಟ್ಟು ದಿವ್ಸ ಒಟ್ಟು ಭೇಟಿಯಾಗಿಲ್ಲ, ಇವತ್ತು ಭೇಟಿಯಾಗಿಲ್ಲ ರೀ. ಆಮೇಲೆ ಇದೊಂದು ಅವಾಗ ಟ್ರೀಟ್ ಮಾಡೇನ್ರಿ, ಇದು ಕೀಬೋರ್ಡ್ ಕೊಡ್ತೇನಂತ ಇವತ್ತು ಕೊಡೋದಕ್ಕೆ. ಆಮೇಲೆ ಇವತ್ತು ಬಂದರು ಭೇಟಿಯಾಗಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ ರೀ. ಈಗ ಮತ್ತು ಲಾಸ್ಟ್ ಮಂತ್ ಹೇಳಿದ್ರು ಈ ಜಾಬ್ ಸಿಗ್ತೈತಂತ. ಈಗ ಅಕ್ಟೋಬರ್ 1st ವೀಕ್ದಾಗ ಜಾಬ್ ಸಿಕ್ಕೈತೆ. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಜಾಬ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಐತೆ ರೀ. ಎಲ್ಲ ಪೇಮೆಂಟ್ ಎಲ್ಲ ಕರೆಕ್ಟ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಸೊ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಂಥ ನಾವುಗಳು ಬ್ರದರ್ ಅಭಯ್ ಅವರ ಜೀವಿತದಲ್ಲಿ ತುಂಬ ಸಮಸ್ಯೆಗಳಿತ್ತು. ಅವ್ರ ಸಿಸ್ಟರ್ ಮ್ಯಾರೇಜ್ ಲೈಫ್ ಕೂಡ ತುಂಬ ಪ್ರಾಬ್ಲಮ್ ಇತ್ತು. ಬ್ರದರ್ ಅಭಯ್ ಹೆಲ್ತ್ ಕೂಡ ತುಂಬ ಪ್ರಾಬ್ಲಮ್ ಇತ್ತು. ಸೊ ಜಾಬ್ ಕೂಡ ತುಂಬ ಕಡೆ ಸರ್ಚ್ ಮಾಡಿದ್ರೆ ಎಲ್ಲೂ ಕೂಡ ಜಾಬ್ ಸಿಗಲಿಲ್ಲ. ಅಂಥೊಂದು ಪರಿಸ್ಥಿತಿಯಲ್ಲಿ ಹೋದ ಮಂತಲ್ಲಿ ನಾನು ಹೇಳಿದೆ ಅಕ್ಟೋಬರ್ 1st ಡೇಟ್ಗೆ ನಿಮಗೆ ಜಾಬ್ ಸಿಗುತ್ತೆ ಅಂತ ಫೇಸ್ಬುಕ್ ಲೈವ್ ಹೇಳಿದೆ. ಅದರಲ್ಲಿ ಜಾಬ್ ಕೊಟ್ಟಿದ್ದಾರೆ. ಸೊ ಅವ್ರ ಜೀವಿತದಲ್ಲಿ ದೇವರು ಮಾಡೋದಂಥ ಉಪಕಾರವನ್ನು ನೆನೆಸ್ಕೊಂಡು ದೇವರ ಸಮ್ಮುಖದಲ್ಲಿ ಟೋಟಲ್ ಆಗಿ 14,000 ರೂಪಾಯಿ ಅಮೌಂಟ್ ಅದನ್ನು ಸೊ ಕೀಬೋರ್ಡನ್ನು ಅವರು ದೇವ್ರು ಕೊಡ್ಲಿಕ್ಕಾಗುವಂತೆ ಸಹಾಯ ಮಾಡ್ತಾರೆ. ಕರ್ತನ ಅವರ ಜೀವಿತಗಳನ್ನು ಅವ್ರ ಕುಟುಂಬ ಅದ್ಭುತವಾಗಿ ಆಶೀರ್ವದಿಸಲಿ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಆಶೀರ್ವಾದ ಮಾಡಿಕೊಳ್ಳೋಣ. ಆಮೇಲೆ